ನಿನ್ನೆ ಸಂಜೆ ಮೋದಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತು. ರಾತ್ರಿಯಿಂದಲೇ ಆ ನಿರ್ಧಾರ ಜಾರಿ ಆಯಿತು. ಅದು ಯಾವುದು ಅಂತ ಕೇಳಿದ್ರೆ ಚಿನ್ನದ ಮೇಲಿನ ಆಮದು ಸುಂಕವನ್ನು ಜಾಸ್ತಿ ಮಾಡೋದು. 6% ಇತ್ತು, ಅದನ್ನು 15%ಗೆ ಏರಿಕೆ ಮಾಡಲಾಗಿದೆ. 5% ಬೇಸಿಕ್ ಕಸ್ಟಮ್ ಡ್ಯೂಟಿ, 1% ಅಗ್ರಿಕಲ್ಚರ್ ಸೆಸ್, ಕೃಷಿ ಸೆಸ್, ಇದು ಸೇರಿ 6% ಇತ್ತು. ಈಗ 5% ಕೃಷಿ ಸೆಸ್, 10% ಬೇಸಿಕ್ ಕಸ್ಟಮ್ ಡ್ಯೂಟಿ, ಒಟ್ಟು 15%, 9% ಹೆಚ್ಚುವರಿ ಸುಂಕ. ಇದು ನಿನ್ನೆ ರಾತ್ರಿಯಿಂದಲೇ ಜಾರಿಯಾಗಿದೆ, ಅಂದ್ರೆ ಮಧ್ಯರಾತ್ರಿಯಿಂದ ಜಾರಿಯಾಗಿದೆ. ಪರಿಣಾಮ ತಕ್ಷಣಕ್ಕೆ ಚಿನ್ನದ ದರ ಜಾಸ್ತಿಯಾಗಿದೆ, ಬೆಳ್ಳಿ ದರ ಜಾಸ್ತಿಯಾಗಿದೆ. ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಚಿನ್ನ, ಬೆಳ್ಳಿ ಮತ್ತು ಅದರ್ಸ್ ಪ್ರೀಶಿಯಸ್ ಮೆಟಲ್ಸ್ ಅಂತ ಎಲ್ಲಿ ಆಮದು ಮಾಡಿಕೊಳ್ಳುವಂತ ವಸ್ತುಗಳ ಪೈಕಿ 6 ಇದ್ದಿದ್ದು 15, ಈಗ 9% ಹೆಚ್ಚುವರಿ. ಅದರಲ್ಲಿ 5% ಕೃಷಿ ಸೆಸ್ಸು. ಸೆಸ್ ಯಾವಾಗ ಅಂತಂದ್ರೆ ನಿಮಗೆ ತಾತ್ಕಾಲಿಕವಾಗಿ ವಿಧಿಸಲಾಗುವಂಥ ಟ್ಯಾಕ್ಸ್. ಅದು ಒಂದು ಪರ್ಪಸ್ನ ಮೇಲೆ, ಒಂದು ಉದ್ದೇಶದ ಮೇಲೆ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್. ಅದನ್ನು ಯಾವ ಹಂತದಲ್ಲೂ ಕೂಡ ವಾಪಸ್ ತೆಗಿಬಹುದು. ಬಟ್ 1 ವರ್ಷ ಇದು ಮುಂದುವರಿಯುವಂತ ಮುನ್ಸೂಚನೆ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ರೇಟ್ ಹೆಂಗ್ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀರಿ. 24 ಕ್ಯಾರೆಟ್ ಅಪರಂಜಿ ಚಿನ್ನ 1391 ರೂಪಾಯಿ ಪರ್ ಗ್ರಾಮ್ ಜಾಸ್ತಿ ಆಗಿದೆ. 15,399 ನಿನ್ನೆ ಇತ್ತು, 16,789 ಇವತ್ತಾಗಿದೆ ಅಪರಂಜಿ ಚಿನ್ನ. ನೆಕ್ಸ್ಟ್ ಆಭರಣ ಚಿನ್ನ 22 ಕ್ಯಾರೆಟ್, 22 ಕ್ಯಾರೆಟ್ ಅಲ್ಲಿ 1,275 ರೂಪಾಯಿ ಜಾಸ್ತಿ ಆಗಿದೆ. 14,000 ಇತ್ತು, 14,116 ಇತ್ತು, 15,390 ಆಗಿದೆ, 1,275 ಪರ್ ಗ್ರಾಮ್ ಬೆಂಗಳೂರು ಮಾರ್ಕೆಟ್ ಅಲ್ಲಿ. ಇದು ಇವತ್ತಿಗೆ ಆಗಿರುವಂತ ತಕ್ಷಣದ ಏರಿಕೆ. ಬಟ್ ಇಲ್ಲಿ ಈ ಲೆಕ್ಕಾಚಾರ ಹೆಂಗೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಜಾಸ್ತಿ ಆಯಿತು ಅಂತಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಅದರ ಮೇಲೆ ನೀವು ಕಸ್ಟಮ್ ಡ್ಯೂಟಿ ಹಾಕೋದು, ಅಲ್ಲಿ ಎಷ್ಟು ಜಾಸ್ತಿ ಆಗುತ್ತೋ ಅದರ ಮೇಲೆ ತೆರಿಗೆನೂ ಜಾಸ್ತಿ ಆಗುತ್ತೆ, ರೇಟು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇನ್ನು ಜನ ಇದನ್ನು ಯಾವ ರೀತಿ ರಿಸೀವ್ ಮಾಡಿದ್ದಾರೆ ಅಂತ ಕೇಳಿದರೆ ಮಿಶ್ರ ಪ್ರತಿಕ್ರಿಯೆ ಇದೆ. ಕೆಲವರು ಸಹಕರಿಸಬೇಕು ಅಂತ ಹೇಳಿದರೆ, ಮತ್ತೆ ಕೆಲವರು ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟರೆ ಹೆಂಗೆ ಈ ಸರ್ಕಾರ. ಹೂಡಿಕೆಯ ಹೆಸರಲ್ಲಿ ಖರೀದಿ ಮಾಡೋರಿಗೆ ಟ್ಯಾಕ್ಸ್ ಓಕೆ, ಅಥವಾ ರೇಟ್ ಜಾಸ್ತಿ ಮಾಡಿದ್ದು ಓಕೆ. ನಾವು ಮಾಂಗಲ್ಯ ಸರ ಖರೀದಿ ಮಾಡಬೇಕು, ನಾಳೆ ಮದುವೆ ಇದೆ, ಮಾಂಗಲ್ಯ ಸರ ಖರೀದಿ ಮಾಡಬೇಕು, ಅವರು ಹೆಚ್ಚುವರಿ ಕೊಡಬೇಕಲ್ಲ. ಸರ್ಕಾರ ಹಿಂಗೆ ಮಾಡಿದರೆ ಹೆಂಗೆ? ನೆಗಡಿ ಆಯಿತು ಅಂತ ಮೂಗು ಕೊಯ್ದ್ರೆ ಆಗತ್ತಾ ಅಂತೆಲ್ಲ ಜನ ಪ್ರಶ್ನಿಸ್ತಾ ಇದ್ದಾರೆ. ಅದು ಅವಾಯ್ಡ್ ಮಾಡಿ ಅಂದರೆ ಒಳ್ಳೇದು ಹೇಳಿದ್ದಾರೆ. ಅದು ಆದರೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ಜಾಸ್ತಿ ಕರೆನ್ಸಿ ಇದು ಮಾಡೋಕೆ ಹೋಗಬಾರ್ದು. ಒಳ್ಳೇದು ಇದೆ ಅದೆಲ್ಲ. ವ್ಯಾಪಾರದಲ್ಲಿ ಪ್ರಮಾಣ ಅಂದರೆ ಸರ್ ನಾವು ಟ್ಯಾಕ್ಸ್ ಕಟ್ಟಲೇಬೇಕು, ಟ್ಯಾಕ್ಸ್ ಕಟ್ಟಿ ವ್ಯವಹಾರ ಮಾಡಲೇಬೇಕು. ಅಲ್ಲ ಏನು GST ಅದು ಎಲ್ಲ ಕಟ್ಟಿಬಿಟ್ಟು ವ್ಯವಹಾರ ಮಾಡಬೇಕು. ನಾವು ತಗೊಳಕ್ಕೆ ಬತ್ತಿಲ್ವಲ್ಲ, ನಾವ್ಯಾಕೆ ಕಡಿಮೆ ಮಾಡೋವಂಥದ್ದು ಏನಿಲ್ಲಿದ್ದು ಸರ್. ತಗೊಳಕ್ಕೆ ಬತ್ತಿಲ್ವ, ದುಡ್ಡು ಇಷ್ಟೊಂದು ಏರ್ಸ್ಕೊಂಡು ಗ್ರಾಮ್ಗೆ 15,000 ಕೊಟ್ಟಿದ್ರು ಒಪ್ತಾ ಇಲ್ವಲ್ಲ, ಈಗ ಒಪ್ತಾ ಇಲ್ವಲ್ಲ. ಕಡಿಮೆ ಮಾಡೋದಕ್ಕಿಂತ ತಗೊಳ್ಳೋ ಶಕ್ತಿನೇ ಇರೋದಿಲ್ವಲ್ಲ ಸರ್. ಕಡಿಮೆ ಮಾಡೋ ಅಂಥದ್ದು ಏನಿರುತ್ತೆ ಸರ್. ನಮ್ಮಂಥ ಬಡವರು ಚಿನ್ನ ತಗೊಳ್ಳೋದೇ ತುಂಬ ಕಷ್ಟ ಆಗ್ಬಿಟ್ಟೈತೆ. ಈ ದರ ಏರಿಕೆ, ಎಲ್ಲ ದರನೂ ಏರಿಕೆ ಆಗಿರೋದ್ರಿಂದ ಚಿನ್ನ ತಗೊಳಕ್ಕೆ ಎಲ್ಲಿಂದ ಬರುತ್ತೆ ಸರ್ ನಮ್ಮಂಥ ಬಡವ್ರಿಗೆ? ಸರ್ ಇವಾಗ ಏನಂದರೆ, ಅದು ಈಗ ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ನಾವು ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಏನಿರುತ್ತೆ ಅದರಲ್ಲಿ ಮಾಡಬೇಕು. ಬಟ್ ಅಲ್ಲಿ ಡಾಲರ್ ರೇಟ್ ಜಾಸ್ತಿ ಆಯ್ತಾ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಂತ ಅವ್ರು ಹೇಳಿದ್ದಾರೆ 1 ವರ್ಷ ಗಂಟ ನೀವು ಖರೀದಿ ಮಾಡಬೇಡಿ ಅಂತ. ಅದನ್ನು ಕಂಟ್ರೋಲ್ ಆದಮೇಲೆ ನೀವು ಮಾಡ್ಬೋದು, ಆವಾಗ ಎಲ್ಲ ಲೆವೆಲ್ ಸರಿ ಆಗುತ್ತೆ. ಅಲ್ಲಿ ಗಂಟ ಸ್ವಲ್ಪ ಎಲ್ಲರಿಗೂ ಕಷ್ಟನೇ. ಬಟ್ ಈಗ ಎಲ್ಲ ಯುದ್ಧಗಳು ಆಯ್ತಾ ಇದೆಯಲ್ಲ, ಅದರಿಂದ ತೊಂದರೆ. ಇಂಪೋರ್ಟ್ ಆಯ್ತಾ ಇಲ್ಲ, ಬರ್ತಾ ಇಲ್ಲ ಐಟಮ್ಗಳು, ಅದರಿಂದ ತೊಂದರೆ. ಯಾಕಂದರೆ ಗೋಲ್ಡ್ನಲ್ಲಿ ನಮ್ಮ ಇಂಡಿಯಾನಲ್ಲಿ ಇಲ್ಲ, ಹೊರಗಡೆ ದೇಶದಿಂದ ಬರೋದ್ರಿಂದ ಇದು ಎಲ್ಲ ನಾವು ಎಕ್ಸ್ಟ್ರಾ ಅವ್ರಿಗೆ ಡಾಲರ್ನಲ್ಲಿ ಪೇಮೆಂಟ್ ಮಾಡಬೇಕು. ನಾವು ರೂಪಿ ಸ್ಟ್ರಾಂಗ್ ಆಗಬೇಕು ಅಂತ ಈ ಥರ ಮಾಡ್ತಾ ಇರೋದು. ಇಂಡಿಯನ್ ರೂಪಿ ಸ್ಟ್ರಾಂಗ್ ಆದರೆ ಆಟೋಮೆಟಿಕ್ ಸ್ವಲ್ಪ ಎಲ್ಲ ಲೆವೆಲ್ ಸರಿ ಆಗುತ್ತೆ ಅಂತ ಲೆಕ್ಕ. ಇದು ಮೈಸೂರಲ್ಲಿ ಜನರ ಅಭಿಪ್ರಾಯ. ಗ್ರಾಹಕರು ಮತ್ತು
ಆ ಮಳಿಗೆಗಳ ಪ್ರತಿನಿಧಿಗಳು ಅವರ ಅಭಿಪ್ರಾಯ, ಮಾರ್ಕೆಟಿಂಗ್ ಪ್ರತಿನಿಧಿಗಳ ಅಭಿಪ್ರಾಯ ಆಗಿದ್ರೆ, ಜ್ಯುವೆಲ್ಲರಿ ಮಾಲಕರು ಇದನ್ನ ಮಿಶ್ರವಾಗಿ ಸ್ವಾಗತಿಸಿದ್ದಾರೆ. ಇನ್ನು ಶಿವಮೊಗ್ಗದ ಜನ ಏನು ಹೇಳಿದ್ದಾರೆ ನೋಡೋಣ. ನಮ್ಮ ದೇಶ ನಮಗೆ ಉಳಿಸ್ಕೋಬೇಕು ಅಂದರೆ ನಾವು ಹೂಡಿಕೆನ ಚಿನ್ನದ ಮೇಲೆ ಹಾಕೋ ಬದಲು ನಮ್ದು ಏನಿದೆ ಪರಿಸ್ಥಿತಿ ಅದನ್ನಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು. ಬೇಡ ಅಂತ ಇಲ್ಲ, ಬಂಗಾರ ಸ್ವಲ್ಪ ತಗೊಳ್ಳೋಣ, ಏನೋ ಅವಶ್ಯಕತೆ ಇದೆನೋ, ಮಾಂಗಲ್ಯಕ್ಕೆ ಬೇಕೋ, ಇಲ್ಲ ಅವತ್ತು ಮದುಮಗಳಿಗೆ ಎಷ್ಟು ಹಾಕ್ಬೇಕು ಅಷ್ಟು ಹಾಕೋ, ಆವಾಗಾದರೆ ಒಂದು 20 ತೊಲೆ ಹಾಕೋಣ, 30 ತೊಲೆ ಹಾಕಿ, ಅದರಲ್ಲಿ ಒಂದು ಸ್ವಲ್ಪ ಸೇವ್ ಮಾಡೋಣ. ಮತ್ತು ಯಾವಾಗ ನಮಗೆ ಪರಿಸ್ಥಿತಿ ಸರಿ ಹೋಗುತ್ತೋ ಅವಾಗ ಮತ್ತೆ ಕೊಡೋಣ ಅನ್ನೋದು ಅವರ ತಂದೆ ತಾಯಿಗೂ ಪೇರೆಂಟ್ಸ್ಗೂ ಎಲ್ಲರಿಗೂ ಇರಬೇಕು ಅಂತ ನಾನು ಅನ್ಕೋತೀನಿ. ಚಿನ್ನ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಬೇಕು ನಮಗೆ. ಈಗ ಒಂದು ತಾಳಿ ಬೇಕೇ ಬೇಕು. ಈಗ ವರದಕ್ಷಿಣೆ ವಿರೋಧಿಯಾಗಿದೆ. ಹಾಗಾಗಿ ಯಾರು ಈ ಗಂಡಿನ ಕಡೆಯವರು ಇಷ್ಟೇ ಬಂಗಾರ ಕೊಡಿ ಅಂತ ಕೇಳಲ್ಲ. ನಾವು ತಂದೆ ತಾಯಿ ಆದವರು ನಮ್ಮ ಮಕ್ಳಿಗೆ ಇಷ್ಟೇ ಹಾಕಬೇಕು ಅಂತಲೂ ಮಾಡಬಾರ್ದು. ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೆ ಮುಂದಿನ ಇದಕ್ಕೆ ಬಂಗಾರದಿಂದನೇ ಅಲ್ಲ, ಅವ್ರಿಗೆ ಬೇರೆ ಥರನ ನಾವು ಹೆಲ್ಪ್ ಮಾಡ್ಬೋದು. ಮತ್ತು ಈಗ ಬಂಗಾರ ಹಾಕ್ಕೊಂಡು ಹೊರಗೆ ಹೋಗೋಕ್ಕೂ ಇಲ್ಲ, ಕಳ್ಳರ ಕಾಟ ಇದೆ, ಮನೆಯಲ್ಲೂ ಇಡೋಂಗಿಲ್ಲ, ಎಲ್ಲ ಲಾಕರಲ್ಲಿಟ್ಟರೆ ಲಾಕರೂ ಹೆದರಿಕೆ ಆಗುತ್ತೆ. ಹಾಗಾಗಿ ಚಿನ್ನದಿಂದ ಅವಶ್ಯಕತೆ ಏನೂ ಇಲ್ಲ. ಖರೀದಿ ಕಡಿಮೆ ಮಾಡ್ಬೋದು, ಆದರೆ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಸೇಫರ್, ಇದು ಕಷ್ಟ ಬಂದಾಗ ಅಡವಿಡ್ಬಹುದು, ಸೇಲ್ ಮಾಡಬಹುದು. ಅದಕ್ಕೋಸ್ಕರ ದುಡ್ಡನ್ನು ಏನು ಮಾಡ್ತಾರೆ, ಬಂಗಾರದ ಮೇಲೆ ಹಾಕ್ತಾರೆ. ಆದರೆ ಈಗ ದೇಶದ ಪರಿಸ್ಥಿತಿ ಹೀಗಿರುವಾಗ ನಾವು ಬಂಗಾರ ಖರೀದಿ ಮಾಡದೇ ಇರೋದೇ ಒಳ್ಳೆಯದು. ನಮ್ಮ ದೇಶ ಉಳಿಸ್ಕೊಳ್ಬೇಕಾಗಿದೆ. ಫಸ್ಟು ನಾವು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾವೆಲ್ಲ ಬಂಗಾರ ಪರ್ಚೇಸ್ ಮಾಡೋದನ್ನು ನಿಲ್ಲಿಸ್ಬೇಕು. ನಮ್ಮ ದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.